ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ, ಊಟಿ ರೋಡಿಂದ ಬರುವಂಥ ಸಬ್ ರಸ್ತೆ ಇದು ಕೂಡ ಒಂದು 40 ಅಡಿ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 4 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ ನೋಡಿ. ಈ ಕಟ್ಟೆಯಿಂದ ಇದು ನಿಮಗೆ ರೋಡ್ ಎಂಟ್ರೆನ್ಸು. ಸೊ ಇದು ಒಟ್ಟು 4 ಎಕರೆ ಪ್ರಾಪರ್ಟಿ ಮಾರಾಟಕ್ಕೆ ಇರುವಂಥದ್ದು. ಇದು ಸ್ಟ್ರೈಟ್ ಇದೆ, ಹಿಂದ್ಗಡೆ ಎಲ್ ಸೇಪಲ್ಲಿದೆ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿನ ಎಲ್ ಸೇಪಲ್ಲಿದೆ. ಇದು ಈ ಹೈ ಟೆನ್ಷನ್ ವೈರ್ ಇದೆಯಲ್ಲ, ಅದು ಈ ಲ್ಯಾಂಡಿಗೆ ಬರೋಲ್ಲ. ಈ 4 ಎಕರೆಗೆ ಅದು ಕನೆಕ್ಟಿವಿಟಿ ಇಲ್ಲ. ಇದು ನಾರ್ತ್ ಫೇಸ್. ಇದು ಅಲ್ಲೂ ಕೂಡ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇದರ ಆಪೋಸಿಟು ಕೂಡ ಇದೆ. ಸೊ ನಾನು ವಿಡಿಯೋ ಮಾಡುವಾಗ ಏನು ಹೈ ಟೆನ್ಷನ್ ವೈರ್ ಇದೆಯಲ್ಲ, ಅದು ಹೈಲೈಟ್ ಆಗ್ತಾಯಿದೆ. ಅಂದರೆ ಏನೋ ಹತ್ತಿರದಲ್ಲೇ ಇದೆಯೇನೋ ಅನ್ನೋ ಥರ ಕಾಣ್ತಾಯಿದೆ, ಬಟ್ ಅದು ಅದಕ್ಕೂ ಕನೆಕ್ಟಿವಿಟಿ ಇಲ್ಲ. ಇದು ಎಂಟ್ರೆನ್ಸ್. ಇದು ಸ್ಟ್ರೈಟ್ ಹೋಗುತ್ತಿದ್ದು ಉತ್ತರ ಮತ್ತು ದಕ್ಷಿಣ ಲೆಂತ್ ಇದೆ. ಇದು ನೋಡಿ, ಈ ರೋಡ್ ಫೇಸಿಂಗ್ ಇದೆಯಲ್ಲ, ಇದಿಷ್ಟು ಒಬ್ಬರದು. ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅವರು, ಮತ್ತು ಇದು ಕಂಟಿನ್ಯೂ ಆಗುತ್ತೆ. ಇದು ಸೆಕೆಂಡ್ ಓನರ್. ಇದು ನೋಡಿ, ಆಗಲೇ ನಾನು ಹೇಳ್ದಂಗೆ ಹೈ ಟೆನ್ಷನ್ ವೈರು ಈ ಜಮೀನು ದಾಟಿ ಇರೋವಂಥದ್ದು. ಇದು ಸೆಕೆಂಡ್ ಓನರು, ಇದು ಥರ್ಡ್ ಓನರ್. ಇದು ಮತ್ತು ಈ ಏನು ಕಲ್ಟಿವೇಷನ್ ಮಾಡಿದ್ರಲ್ಲ, ಅದ್ರ ಪಕ್ಕದ್ದು ಕಾಟನ್ ಹಾಕಿದ್ರು, ಅದು ಕೂಡ ಇದೆ. ಒಟ್ಟು 4 ಫ್ಯಾಮಿಲಿ ಇದೆ. TC ಲ್ಯಾಂಡ್ ಹತ್ರನೇ ಇದೆ, ಬಟ್ ನೀವು ಬೋರ್ವೆಲ್ ಹಾಸ್ಕೊಬೇಕು. ನೋಡಿ, ಆ ಭಾಗ ಏನಿದೆಯಲ್ಲ ಎಲ್ಲ ಫಾರ್ಮ್ ಲ್ಯಾಂಡ್ ಮಾಡಿರೋರೆ. ಸೊ ಇಲ್ಲಿ ಎದುರುಗಡೆನೂ ಕೂಡ ಮಾಡಿದಾರಲ್ಲ, ಇಲ್ಲೂ ಕೂಡ ಒಳ್ಳೆ ನೀರು ಬಂದಿದೆ. ಒಂದು 4 ಎಕರೆ ಟೋಟಲ್ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಈ ಪ್ರಾಪರ್ಟಿಗೆ ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ, ಊಟಿ ರೋಡಿಂದ 10 ಕಿಲೋಮೀಟ್ರ್ ಆಗುತ್ತೆ. ಈ ಏನು 4 ಎಕರೆಗೆ 4 ಫ್ಯಾಮಿಲಿ ಇದೆಯಲ್ಲ, ಈ 4 ಫ್ಯಾಮಿಲಿನೂ ಕೂಡ ಜನರಲ್ಲೇ. ಸಾಯಿಲು ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ಪ್ಲೇನ್ ಲ್ಯಾಂಡು. ಸೊ ನಾರ್ತ್ ಫೇಸಿಂಗ್ ಇದೆ, 40 ಅಡಿ ರೋಡ್ಗೆ ಇರುವಂಥ ಪ್ರಾಪರ್ಟಿ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.